ಸುಬ್ಬು ಇದು ಈ ರೀತಿ ಬದಲಾಗಿದ್ಯಾ? ಇದು ನಿಜವಾಗ್ಲೂ ಸುಬ್ಬುನೇನಾ? ಹುಣ್ಣಿಮೆ ಚಂದ್ರನ್ ತರ ಕೂಲ್ ಆಗಿದ್ದೆ, ಈಗೊಳ್ಳೆ ಕಾಮನ್ ಬಿಲ್ ತರ ಫುಲ್ ಸ್ಟೈಲ್ ಆಗ್ಬಿಟ್ಟಿದ್ಯಾ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ? ಸುಬ್ಬು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಆದ್ರೆ ಈ ನಿನ್ ಬದಲಾವಣೆಗೆ ಕಾರಣ ಏನು? ಅದು ನಮ್ಮ ಯಜಮಾನ್ರು. ನಾನು ಹೀಗಿರ್ತೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದಷ್ಟೇ. ಇಲ್ಲ ಇಲ್ಲ, ನಾನು ಈ ವಿಷಯನ ಯಾರ ಹತ್ರನೂ ಹೇಳೋ ಹಾಗಿಲ್ಲ. ಸುಬ್ಬು ಏನ್ ಹೇಳು. ಅದು ನಮ್ಮ ಯಜಮಾನ್ರು ಸಂಬಳ ಕೊಟ್ರಲ್ಲ, ಆ ಸಂಬಳದಲ್ಲಿ ಶ್ರಾವಣಿ ಮೇಡಮ್ಗೆ ಇಂಪ್ರೆಸ್ ಮಾಡೋಣ ಅಂತ ಈ ತರ ಗೆಟಪ್. ಏನು? ಶ್ರಾವಣಿನ ಇಂಪ್ರೆಸ್ ಮಾಡೋದಕ್ಕೆ ಈ ರೀತಿ ಬದಲಾಯಿಸ್ಕೊಂಡ್ ಬಂದಿದ್ಯಾ? ದಡ್ಡ ಕೊಡೋ ನೀನು ಸುಬ್ಬು. ಯಾಕೆ ಶಿವಲಿ ಹಿಂಗಂತಿದ್ಯಾ? ಶ್ರಾವಣಿ ಮೇಡಮ್ಗೆ ಇದು ಇಷ್ಟ ಆಗಲ್ವಾ? ಯಾವುದೇ ಹುಡುಗಿ ಆಗ್ಲಿ, ಅವಳು ಒಂದ್ ಹುಡುಗನ್ನ ಇಷ್ಟಪಟ್ರೆ ಅವ್ನ್ ಹೇಗಿದ್ರು ಅವಳು ಇಷ್ಟಪಟ್ಟೆ ಪಡ್ತಾಳೆ. ಅದೇ ಹುಡುಗ ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ನ್ ಎಷ್ಟೇ ದೊಡ್ಡ ಮನ್ಮತ ಆದ್ರೂ ಆ ಹುಡುಗಿಗೆ ಇಷ್ಟ ಆಗಲ್ಲ. ನನಗೆ ಈ ತರ ಸುತ್ತಿ ಬಿಡಿಸಿ ಹೇಳ್ಬೇಡ ಶಿವಲಿ, ನಾನು ಇವಾಗ ಅವ್ರಿಗೆ ಇಷ್ಟ ಆಗ್ತೀನಾ ಆಗಲ್ವಾ ಅಷ್ಟೇ ಕೇಳ್ತಾ ಇರೋದು. ನೋಡು ಸುಬ್ಬು, ಈ ತರ ನಿನ್ ಬೈಕ್ಗೆ, ನಿನ್ ಸ್ಟೈಲ್ಗೆ, ನಿನ್ ಲುಕ್ಸ್ಗೆಲ್ಲ ಬೀಳೋದು 18ರಿಂದ 20 ವರ್ಷದ ಹುಡುಗಿರ್ ಮಾತ್ರ. ಆದ್ರೆ ಶ್ರಾವಣಿ ತುಂಬಾ ಮೆಚೂರ್ಡ್ ಹುಡುಗಿ ಕಣೋ. ಅವಳು ನಿನ್ನ ಮನ್ಸ್ ನೋಡಿ ಇಷ್ಟಪಟ್ಟಿದ್ದಾಳೆ ಹೊರತು ಕಣ್ಣಿಂದ ಅಲ್ಲ. ಕಣ್ಣಿಂದನೋ ಮನ್ಸಿಂದನೋ ಒಟ್ನಲ್ಲಿ ಮೇಡಮ್ ನೋಡಿದ್ರೆ ಸಾಕು. ಅವ್ರಂತೂ ಈಗ ನನ್ನ ನೋಡೋದಕ್ಕೆ ಇಷ್ಟಪಡ್ತಿಲ್ಲ. ಅದ್ರಲ್ಲೂ ಅವ್ನು ಯಾವನೋ ಬೆನ್ ಹಿಂದೆ ಬಿದ್ದಿದ್ ಬೇತಾಳ ತರ ಹಳೆ ಲವ್ವರ್ ಅನ್ಕೊಂಡ್ ಬರ್ತಾನೆ ಇದ್ದಾನೆ. ಶ್ರಾವಣಿ ನಿನ್ನ ಆಟ ಆಡಿಸ್ತಿದ್ದಾಳ್ ಕಣೋ, ಆದ್ರೆ ನೀನು ದಡ್ಡ. ಅವಳ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ. ಅವಳು ಆಡಿಸ್ತಿರೋ ಆಟನೂ ಅರ್ಥ ಆಗ್ತಿಲ್ಲ ಬಿಡು. ಇರ್ಲಿ, ಒನ್ ವೇ ಲವ್ ಅಲ್ಲೂ ಒಂಥರ ಮಜಾ ಇರುತ್ತೆ. ಆ ಮಜಾ ಏನು ಅಂತ ನಿನ್ಗೂ ಅರ್ಥ ಆಗ್ಲಿ. ಏನ್ ಶಿವಲಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸುಬ್ಬು, ಶ್ರಾವಣಿ ಯಾವ ದಾರಿಲಿ ಹೋಗ್ತಿದ್ದಾಳೋ ಅದೇ ದಾರಿಲಿ ನೀನ್ ಹೋದ್ರೆ ನಿನ್ ಲವ್ ಸಕ್ಸಸ್ ಆಗತ್ತೆ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಸುಬ್ಬು, ಶ್ರಾವಣಿ ಆ ಹುಡುಗನ್ ಜೊತೆ ಮಾತಾಡ್ತಿರ್ಬೇಕಾರೆ ಆಗ ನಿಂಗೆ ಜಲಸ್ ಫೀಲ್ ಆಗತ್ತಾ? ಜಲಸ್ ಫೀಲ್ ಆಗದ? ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆಗ್ತಾ ಇರುತ್ತೆ, ಹೊಟ್ಟೆ ಉರಿತಾ ಇರುತ್ತೆ. ಅದು ಅವ್ರ ಮುಂದೆ ತೋರ್ಸ್ಕೊಳ್ಳೋದಕ್ಕಾಗಲ್ಲ. ಹಾಗಾದ್ರೆ ನೀನು ಬೇರೆ ಹುಡುಗಿರ್ ಜೊತೆ ಮಾತಾಡಿದ್ರೆ ಶ್ರಾವಣಿಗೂ ಹೀಗೆ ಆಗತ್ತೆ? ಸುಬ್ಬು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಇವ್ ನಿಜವಾಗ್ಲೂ ನನ್ ಸುಬ್ಬುನೇನಾ? ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿ ಬದಲಾಗಿದ್ದಾನೆ?